ವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹೂವಿನಹಡಗಲಿ ತಾಲೂಕು ಪಂಚಾಯಿತಿಗೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಉತ್ತಮ ಅನುಷ್ಠಾನಕ್ಕಾಗಿ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕಾರ ದೊರೆತಿದೆ. ಆ ಹಿನ್ನೆಲೆಯಲ್ಲಿ ಶಾಸಕ ಕೃಷ್ಣನಾಯ್ಕರವರು 2023-24ನೇ ಸಾಲಿಗೆ ದೊರೆತಂಥ ಪ್ರಶಸ್ತಿ ಪುರಸ್ಕಾರಕ್ಕೆ ಭಾಜನರಾಗಿರುವಂಥ ಹೂವಿನಹಡಗಲಿ ತಾಲೂಕಿನ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಸಿಬ್ಬಂದಿ ವರ್ಗ, ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಯವರಿಗೆ ಅವರು ನರೇಗಾವನ್ನು ಅತ್ಯಂತ ಉತ್ತಮವಾಗಿ ಅನುಷ್ಠಾನಗೊಳಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರಿಂದ ಇದು ತಾಲೂಕು ಪಂಚಾಯಿತಿಗೆ ದೊರೆತಂಥ ಉತ್ತಮ ಪ್ರಶಸ್ತಿಯಾಗಿದೆ. ಜೊತೆಗೆ ಇದು ಅತ್ಯಂತ ಪ್ರಮುಖವಾದ ಕೆಲಸ ಆಗಿರುವ ಹಿನ್ನೆಲೆಯೊಳಗೆ ಈ ಪ್ರಶಸ್ತಿ ಕೇವಲ ತಾಲೂಕು ಪಂಚಾಯಿತಿಗೆಲ್ಲ, ಹೂವಿನಹಡಗಲಿ ಇಡೀ ಕ್ಷೇತ್ರಕ್ಕೆ ದೊರೆತಂಥ ಅತ್ಯಂತ ಶ್ರೇಷ್ಠ ಪುರಸ್ಕಾರ ಇದಾಗಿದೆ ಅಂತ ಹೇಳಿ ಶಾಸಕ ಕೃಷ್ಣನಾಯ್ಕರವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಸ್ಕೀಮ್ ಅಡಿಯಲ್ಲಿ ನನಗೊಂದು ಹೆಮ್ಮೆ ಆಗ್ತಾ ಇದೆ. ಇದು ನಾನು ತಗೊಂಡೋಗಿ ಪ್ರೆಸೆಂಟೇಷನ್ ಕೊಟ್ಟಿದ್ದಕ್ಕೆ ಅಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತೇಳಿ. ಆಮೇಲೆ ಅವ್ರು ಯಾವುದೇ ಮೀಟಿಂಗ್ ಮಾಡಿದ್ರು ಕೂಡ ಆ ಹಡಗಲಿಯನ್ನು ಅವರು ಹೂವಿನಹಡಗಲಿ ತಾಲೂಕನ್ನು ಅವರು ಬಹಳ ಆಸಕ್ತಿಯಾಗಿ ಕೇಳ್ತಿರ್ತಾರೆ. ಯಾಕಂದ್ರೆ ಇದು ಶುರು ಆಗ್ಬೇಕಂದ್ರೆ ಇದು ನನ್ನಿಂದನೇ ಆಗಿದ್ದು ಅಂತೇಳಿ ಅವರು ಬಹಳ ಆಸಕ್ತಿಯಿಂದ ಕೇಳ್ತಿರ್ತಾರೆ ಎಲ್ಲ ಅವರು ಮಾಡೋ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ. ಇವತ್ತು ಆ ಎರಡು ಹಳ್ಳಿಗಳನ್ನು ನಾನು ಎಲೆಕ್ಷನ್ ಸಮಯದಲ್ಲಿ ಏನು ಸಂಚಾರ ಮಾಡಿದ್ದೆ, ಆ ಸಮಯದಲ್ಲಿ ಮಾನ್ಯನ್ ಮಸಲವಾಡ ಮತ್ತು ಹಿರೇಕೊಳಚಿ ಎರಡು ಗ್ರಾಮ ನನಗೆ ಅತಿ ಹೆಚ್ಚು ಕೊಳಚೆ ಇರೋದು ಗ್ರಾಮ ಅಂತೇಳಿ ನನಗನ್ನಿಸ್ತು. ಹಾಗಾಗಿ ಅಲ್ಲಿ ನಮ್ಮ ಮಾನ್ಯನ್ ಮಸಲವಾಡಲ್ಲಿ ಒಳ್ಳೆ ಹೊಳೆ ಹರಿದಂಗೆ ಹರಿತಾ ಇತ್ತು. ನಾನು ಅವಾಗಲೇ ನಮ್ಮ ಜನರಿಗೆಲ್ಲ ಮಾತು ಕೊಟ್ಟಿದ್ದೆ, ಇದನ್ನು ನಾನು ಸಂಪೂರ್ಣವಾಗಿ ಇದನ್ನು ನಾನು ಮಾಡ್ಕೊಡ್ತೀನಿ ಅಂತೇಳಿ. ಹಾಗಾಗಿ ಮಾನ್ಯನ್ ಮಸಲವಾಡ ಗ್ರಾಮ ಒಂದು ಆಯ್ಕೆ ಮಾಡ್ಕೊಂಡ್ವಿ, ಹಿರೇಕೊಳಚೆ ಒಂದು ಮಾಡ್ಕೊಂಡ್ವಿ. ಮಾನ್ಯನ್ ಮಸಲವಾಡ ಗ್ರಾಮಕ್ಕೆ 1.5 ಕೋಟಿ, ಹಿರೇಕೊಳಚೆ 1 ಕೋಟಿ 80 ಲಕ್ಷ. ಸೊ 1.5 ಕೋಟಿ ನರೇಗಾದಾಗ ಮುಂಚೆ ಏನಾಗಿತ್ತು, ನಾನು FL ಆಗೋಕ್ಕಿಂತ ಮುಂಚೆ ನಾನು ಈ ಹಿಂದೆ ಇದ್ದಿದ್ದ ಅಧಿಕಾರಿಗಳಿಗೆಲ್ಲ ಕರೆದುಕೊಟ್ರೆ 5 ಲಕ್ಷಕ್ಕಿಂತ ಹೆಚ್ಚಿಗೆ ಯಾವುದೇ ಅವರು ಅನುದಾನ ಇಡ್ತಿದ್ದಿಲ್ಲ ಆಕ್ಷನ್ ಪ್ಲಾನ್ಗಳಲ್ಲಿ. ಇಲ್ಲ ಸರ್, ಇಷ್ಟು ದೊಡ್ಡ ವರ್ಕ್ ಆಗೋದಿಲ್ಲ ನಮ್ಮ ಕಡೆಯಿಂದ, ಇಷ್ಟು ದೊಡ್ಡ ವರ್ಕ್ ಆಗೋದಿಲ್ಲ ನಮ್ಮ ಕಡೆಯಿಂದ ಅಂತೇಳಿ ಅಲ್ಲೋ ಪ್ರೆಸ್ ಮೀಟ್ ನಡೀತಾ ಇರೋದು ಅಂತಾರೆ ಜನ. ಅಲ್ಲ, ನೀವು ಪ್ರೆಸ್ ಮೀಟ್ ಅಂತ ಹೇಳಿ ಅಂದ್ರೆ ನಾನು ಈ ನರೇಗಾದಿಂದ ನಾನು ಬಂದ ಮೇಲಿಂದ ನಮ್ಮ ಅಧಿಕಾರಿ ಟೀಮು ಮತ್ತು ನಾವು ಏನು ಮಾಡ್ತಿದ್ದೀವಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ NCC ಕೆಡೆಟ್ಗಳು, ಸ್ಕೌಟ್ ಆ್ಯಂಡ್ ಗೈಡ್ಸು, ವಿವಿಧ ಶಾಲಾ ಕಾಲೇಜುಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ಮಾನ್ಯ ಶಾಸಕರಿಗೆ, ಗಣ್ಯ ಮಹನೀಯರಿಗೆ ಪಥಸಂಚಲನದ ಮೂಲಕ ಈ 76ನೇ ಗಣರಾಜ್ಯೋತ್ಸವದಲ್ಲಿ ಧ್ವಜವಂದನೆಯನ್ನು ಸಲ್ಲಿಸುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟರು. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳಿಂದ ಆಗಮಿಸಿದಂಥ ವಿದ್ಯಾರ್ಥಿಗಳು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ದೇಶಾಭಿಮಾನವನ್ನು ಹೆಚ್ಚಿಸುವಂತಹ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸುವಂತಹ ಪ್ಯಾಟ್ರಿಯಾಟಿಕ್ ಸಾಂಗ್ಗಳಿಗೆ ನೃತ್ಯವನ್ನು ಮಾಡುತ್ತಾ ನೆರೆದಂಥ ಎಲ್ಲ ಜನರಿಗೆ ಮೆಚ್ಚುಗೆ ಪಾತ್ರರಾದರು. ಅಡಿಗೆ ಕೋಣೆಯಲ್ಲಿ ಅಡಿಗೆ ಮಾಡಿಕೊಂಡು ಇದರಲ್ಲಿ ವರಂಡಾದಲ್ಲಿ ಮಕ್ಕಳು ಕೂತ್ಕೊಂಡು ಹೊರಗಿಂದೆಲ್ಲ ಗಾಳಿ ಗಿಳಿ ಧೂಳ ಎಲ್ಲ ಅದನ್ನು ಕೂಡ ನಾನು ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿದಾಗ, ಅಡುಗೆ ಕೋಣೆ ಕೊಡ್ತೀರಿ ಅವ್ರಿಗೆ ಯಾಕೆ ಡೈನಿಂಗ್ ಯಾಕೆ ಮಾಡಬಾರ್ದು ಅಂದಾಗ ಅದನ್ನು ಕೂಡ ಅವರು ಹೊಸದಾಗಿ ಸೇರ್ಪಡೆ ಮಾಡಿ ಆದೇಶ ಹೊರಡಿಸಿದ್ರು. ಈ ರೀತಿ ನಿರಂತರವಾಗಿ ನಾನು ಮತ್ತು ನಮ್ಮ ಅಧಿಕಾರಿ ಟೀಮ್ ಯಾವ ಬೇಸ್ ಮಟ್ಟದಲ್ಲಿ, ಯಾವ ಕೆಳ ಮಟ್ಟದಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಅದನ್ನು ಹಂತ ಹಂತವಾಗಿ ನಾವು ಅಭಿವೃದ್ಧಿ ಆಗಲಿಕ್ಕೆ ಸರ್ಕಾರಕ್ಕೆ ಕೂಡ ನಾವು ಸಜೆಷನ್ ಕೊಟ್ಟು ಅಲ್ಲಿ ಸರ್ಕಾರ ಲೆವೆಲಲ್ಲಿ ಆದೇಶಗಳನ್ನ ಚೇಂಜಸ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಕೆಳಗಿಂದ ಮೇಲೆವರೆಗೆ ಇವತ್ತು ನಮ್ಮ ನರೇಗಾ ಇಂಜಿನಿಯರ್ ಆಗಿರಲಿ, ನಮ್ಮ PDOಗಳಾಗಿರಲಿ, ನಮ್ಮ ಇಬ್ಬರು ADಗಳಾಗಿರಲಿ, ನಮ್ಮ ಯುವಗಳಾಗಿರಲಿ ಅಷ್ಟು ಆಸಕ್ತಿ ವಹಿಸಿ ಇವತ್ತೇನು ನಮ್ಮ MLA ಅವರು ಭಾಳಷ್ಟು ಕಾಳಜಿ ವಹಿಸ್ತಿದ್ದಾರೆ. ಕೆಲಸ ಆಗ್ತಾ ಇಲ್ಲ, ಆ್ಯಸೆಟ್ ಕ್ರಿಯೇಷನ್ ಆಗ್ತಾ ಇಲ್ಲ ಅಂತೇಳಿ ಏನು ಇವತ್ತು ಹಿಂದೆ ಬಿದ್ದಿದ್ದಾರೆ. ನಾವು ಮಾಡಿ ತೋರಿಸ್ಬೇಕಂತೇಳಿ ಇವತ್ತು ಛಲದಿಂದ ಅವರು ಮಾಡೋಕ್ಕೆ ಏನು ಹೊರಟಿದ್ರು, ಅದರದ ಪ್ರತಿಫಲನೇ ಇವತ್ತು ಅವರಿಗೆ ಈ ಪ್ರಶಸ್ತಿ ಲಭಿಸಿದೆ. ಹಾಗಾಗಿ ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದಿಸ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಆ ನರೇಗಾ ಅಡಿಯಲ್ಲಿ ನಿರಂತರವಾಗಿ ಈ ಪ್ರಶಸ್ತಿಗೆ ನಾವು ಈ ನಮ್ಮ ತಾಲೂಕು ಭಾಜನರಾಗಬೇಕಂತೇಳಿ ನಾನು ಅವರಿಗೆ ಹೇಳ್ತಾ, ಮತ್ತು ನಾನು ಅಭಿವೃದ್ಧಿ ಕೆಲಸಗಳು ಇವತ್ತು ಈ ತಾಲೂಕಿಗೆ
ಮತ್ತು ಈ ಕ್ಷೇತ್ರಕ್ಕೆ ಏನಾಗ್ತಾ ಇದೆ. ಹಾಗಾಗಿ ಇದನ್ನು ನಾವು ಮಾತ್ರ ಅಲ್ಲ, ಇಡೀ ಕ್ಷೇತ್ರದವರು ಇವತ್ತು ಖುಷಿ ಪಡೋ ಸಂಗತಿ ಅಂತ ಹೇಳಿದ್ದಾರೆ. 24 ತಾಸು ನೀರು ಹರಿತಾ ಇರುತ್ತೆ, ಹಾಕಿದ್ರು ಟ್ಯಾಬಲ್ ಮೂಲಕ. ಹಾಗಾಗಿ ನಾನು ಅಧಿಕಾರಿಗೆ ಏನು ಹೇಳಿದ್ದೀನಿ, ಬೆಳಿಗ್ಗೆ ಒಂದು 2-3 ತಾಸು, ಸಾಯಂಕಾಲ 2-3 ತಾಸು ಹತ್ತಿರ ಲಿಮಿಟ್ ಮಾಡಿ. ಅವ್ರಿಗೆ ಈ ಟೈಮಲ್ಲಿ ಹೆಂಗೆ ಈಗ ಬೆಂಗಳೂರು ಅಂತ ಸಿಟಿಯಲ್ಲೇ 7 ದಿನಕ್ಕೆ ಒಂದು ಟೈಮು, 3 ದಿನಕ್ಕೆ ಒಂದು ಟೈಮು ನೀರು ಬರೋದನ್ನು ನಾವು ಇವತ್ತು ನೋಡಿದ್ದೀವಿ. ಸೊ ಹಾಗಾಗಿ ಇಲ್ಲಿನೂ ಕೂಡ ಬೆಳಿಗ್ಗೆ ಒಂದು 2-3 ತಾಸು, ಸಾಯಂಕಾಲ ಒಂದು 2-3 ತಾಸು ಕೊಡಿ ಅಂತ ಹೇಳ್ತೀನಿ. ನಿರಂತರವಾಗಿ ಹರಿಯ ನೀರು ಅದು ಎಲ್ಲಿ ಹೋಗಿ ಅದನ್ನು ನಾವು ಡಿಸಾಲ್ವ್ ಮಾಡೋಕ್ಕೆ ಸಾಧ್ಯ? ಆ ನೀರನ್ನ ಅದು ಮತ್ತೆ ನಾಳೆ ಸಣ್ಣ ಹಳ್ಳ ಕೆರೆ ಥರನೇ ತುಂಬಿಕೊಳ್ಳೇಬೇಕು ಆ ಊರಿಗೆ. ಅಲ್ಲಿಂದಲೇ 108 ರೋಗ ಬಂದು ನಮಗೆ ಸೇರ್ತೈತಿ. ಆ ಚರಂಡಿಗಳು ಬರೇ ಗ್ರೇ ವಾಟರ್ ಅಂದರೆ ಈ ಬಚ್ಚಲು ನೀರಷ್ಟೇ ಹೋದರೆ ಅದನ್ನು ನಾವು ಏನೊಂದು ಆ ನೀರನ್ನ ಕಡಿಮೆ ನೀರಿರುತ್ತೆ, ಏನೊಂದು ಅದನ್ನು ನಾವು ಫಿಲ್ಟರ್ ಮಾಡಿಕೊಂಡು ಹಿಂಗು ಮಾಡ್ಬೋದು, ಹಿಂಗಿಸ್ಬೋದು. ಈ ಇಡೀ ಊರಿಂದ ನಾನು ಮೊನ್ನೆ ಸೊನ್ನ ನೋಡಿ ನನಗೆ ಭಾಳ ಬೇಜಾರಾಯಿತು. 7 ಬೋರ್ಗಳು ಇದ್ದಾವೆ. ಆ 7 ಬೋರ್ವೆಲ್ಗಳು ನಿರಂತರವಾಗಿ 2-3 ಇಂಚು ಹೊಡಿತಾ ಇದೆ ಕಂಟಿನ್ಯೂ. ಆ ಚರಂಡಿಗಳು ತುಂಬಿಕೊಂಡು ಒಳ್ಳೆ ನಾವು ನೀರು ಹಾಸುವಾಗ ಹಿಂಗೆ ಕಾಲುವೆಗಳು ಹರಿತಾ ಆ ಥರ ಹರಿತದ. ಅದಕ್ಕೆ ಏನಾದ್ರು ಬಂದ್ ಮಾಡಿದ್ರೆ ಅಧಿಕಾರಿಗೆ ಬಿಡ್ತಾರೆ. ಅದಕ್ಕೆ ನಾವು ಈಗೇನು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಬರೀ ಕೇವಲ ಶಾಸಕ ಅಧಿಕಾರಿಗಳಿಂದನೂ ಅಲ್ಲ, ನಮ್ಮ ಹಳ್ಳಿ ಜನರಿಗೆ ಕೂಡ ನಾವು ತಿಳಿಸಿ ಹೇಳೋ ಥರ ಕೆಲಸ, ಮತ್ತು ಅವರು ಕೂಡ ತಿಳ್ಕೊಂಡ್ರೆ ಅವರು ಕೂಡ ಸಹಕಾರ ನಮ್ಮ ಜೊತೆ ಇದ್ದರೆ ನಾವು ಅತಿ ಶೀಘ್ರವಾಗಿ ನಾವೆಲ್ಲ ಅಭಿವೃದ್ಧಿ ಮಾಡಿ ಇವತ್ತು ಒಳ್ಳೆಯ ಸ್ವಚ್ಛತೆ ಇರುವ ಒಂದು ಹೈಟೆಕ್ ಗ್ರಾಮವಾಗಿ ನಾವು ಪರಿವರ್ತನೆ ಮಾಡ್ಬೋದು. ಸರ್, ಈಗ ಈ ಪ್ರಶಸ್ತಿ ಬಂದಿದೆಯಲ್ಲ, ನರೇಗಾ ಪ್ರಶಸ್ತಿ, ಆ ಪ್ರಶಸ್ತಿಯಲ್ಲಿ ಈ ಘನತ್ಯಾಜ್ಯ ವಿಲೇವಾರಿ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಇದೆ. ಅದನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಆದರೆ ನಮ್ಮ ತಾಲೂಕಿನಲ್ಲಿ ಅದು ಟೋಟಲಿ ಫೇಲ್ಯೂರ್ ಆಗಿದೆ. ಘನತ್ಯಾಜ್ಯ ವಿಲೇವಾರಿ ಕಸ ತೊಗೊಳ್ತಾರೆ, ಊರವ್ರು ಹೋಗ್ತಾರೆ, ಹಾಕ್ತಾರೆ, ಸುಡ್ತಾರೆ. ಅದನ್ನು ಬೈಫರ್ಗೇಟ್ ಮಾಡಬೇಕು, ಹಿಂಗೇನೋ ಒಂದಿದೆ. ಬಟ್ ಆ ಘನತ್ಯಾಜ್ಯ ವಿಲೇವಾರಿ ಘಟಕಗಳು ತುಂಬೆಲ್ಲ ಜಾಲಿ ಗಿಡಗಳು ಬೆಳ್ಕೊಂಡು ಲಾಕ್ ಆಗಿಬಿಟ್ಟಿರ್ತಾವೆ, ಅವು ಓಪನ್ ಇಲ್ಲ. ಎಸ್ಪೆಷಲಿ ಕೆಲಸ ಮಾಡ್ಕೊಂಡ್ರೆ ಹಗಲು ಒಂದ ಇರ್ಬೋದೇನೋ ಅಂತ. ಉಳಿದು ಯಾವ ಕೂಡ ವರ್ಕ್ ಆಗ್ತಾ ಇಲ್ಲ, ಎಲ್ಲಿ ಬೇಕಿಲ್ಲ ಸುಡ್ತಾ ಇದಾರೆ. ಆಮೇಲೆ ರಸ್ತೆ ಬದಿ ಹಾಕ್ತಾರೆ, ರಸ್ತೆ ಬದಿ ಅರಣ್ಯ ಇಲಾಖೆಯವರು ಗಿಡ ಹಾಕ್ಯಾರ, ಇವ್ರು ಹೋಗಿ ಕಸ ಹಾಕ್ತಾರೆ, ಬೆಂಕಿ ಹತ್ತಿ ಆ ಗಿಡ ಸುಡ್ತಾವೆ. ಇವರು ಸ್ವಲ್ಪ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ ಸರ್. ನಾಟ್ ಓನ್ಲಿ ಹೂವಿನಹಡಗಲಿ ತಾಲೂಕು ಒಂದೇ ಅಲ್ಲ, ಇಡೀ ಸ್ಟೇಟ್ನಾದ್ಯಂತನೂ ಘನತ್ಯಾಜ್ಯ ಘಟಕಗಳ ನಿರ್ವಹಣೆ ಇನ್ನೂ ಒಂದು ಸರ್ಕಾರಕ್ಕೆ ಒಂದು ಚಾಲೆಂಜ್ ಆಗೇ ಇದೆ ಸರ್. ಇನ್ನು ಮಹಾನಗರ ಪಾಲಿಕೆ, ನಗರ ಪಾಲಿಕೆಗಳಲ್ಲಿ ಕೂಡ ಅದನ್ನ ವಿಲೇವಾರಿ ಮಾಡೋದಕ್ಕೆ ಮತ್ತು ಅದನ್ನ ರೀಪ್ರೊಸೆಸ್ ಮಾಡೋದಕ್ಕೆ, ರೀಸೈಕಲ್ ಮಾಡೋಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ನಮ್ಮ ತಾಲೂಕಲ್ಲಿ ಹೇಳ್ಬೇಕಂದ್ರೆ ನಮ್ಮದು 26 ಗ್ರಾಮ ಪಂಚಾಯತಿಗಳಲ್ಲಿ ಈಗ ಆಲ್ರೆಡಿ 9 ಕಡೆ ಘಟಕಗಳು ಕಂಪ್ಲೀಟ್ ಆಗಿದೆ ಸರ್. ಸೊ 9 ಕಡೆ ಘಟಕ ಕಂಪ್ಲೀಟ್ ಆಗಿದ್ದು, ಇನ್ನೂ 4 ಘಟಕಗಳು ಕ್ಲಿಯರೆನ್ಸ್ ಆಗಿದ್ದಾವೆ. ಮತ್ತು 13 ಇನ್ನೂ ಸುಮಾರು ಒಂದು 12 ಘಟಕಗಳಿಗೆ ಸರ್ಕಾರದಿಂದ ಸೂಕ್ತವಾದ ಸ್ಥಳ ಸಿಗ್ತಾ ಇಲ್ಲ ಸರ್. ಸೊ ಇವನ್ ಇದು ಶಾಸಕರ ಗಮನದಲ್ಲೂ ಇದೆ ಸರ್, DC ಸರ್ ಗಮನದಾಗೂ ಇದೆ, ಮತ್ತು CO ಸರ್ ಗಮನದಲ್ಲಿ ಕೂಡ ಇದೆ. ಅವರು ಕೂಡ ಇದ್ರ ಬಗ್ಗೆ ನಿರಂತರವಾಗಿ ಅಂದರೆ ಊರು ಹೊರಗಡೆ ಭಾಳ ದೂರದಲ್ಲಿ ಸರ್ಕಾರಿ ಲ್ಯಾಂಡ್ ಇದೆ, ಆದರೆ ನಮಗೆ ಹತ್ತಿರದಲ್ಲಿ ಸರ್ಕಾರಿ ಲ್ಯಾಂಡು ಮತ್ತು ಕಲ್ಲುಗುಡ್ಡ ಟೈಪ್ ಇದ್ದರೆ ಅದನ್ನು ಮತ್ತೆ ಡೆವಲಪ್ ಮಾಡೋಕ್ಕಾಗಲ್ಲ. ಮಣ್ಣು ಇರ್ತಕ್ಕಂಥ ಹತ್ತಿರದ ಲ್ಯಾಂಡ್ ಸಿಕ್ಕರೆ ನಾವು ಅದನ್ನ ಘನತ್ಯಾಜ್ಯ ಘಟಕನ ಯಶಸ್ವಿಯಾಗಿ ನಿರ್ವಹಿಸೋಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಸರ್ಕಾರದಿಂದ ಕೆಲವೊಂದು ಕಂಡೀಷನ್ಸ್ ವಿಧಿಸಿದ್ದಾರೆ. ಅದನ್ನ ನಾವು ನಮ್ಮ ಸಿಬ್ಬಂದಿಗಳಿಂದ ಮಾಡ್ಸೋಕ್ಕೆ ಅವಕಾಶ ಇಲ್ಲ, ಕೇವಲ GPLF ಸದಸ್ಯರಿಂದನೇ, ಮಹಿಳೆಯರಿಂದನೇ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಚಾಲೆಂಜ್ ಇದೆ. ಸೊ ಅದಕ್ಕೆ ಕೇವಲ ಕೊಡ್ತಕ್ಕಂಥ ಅಲ್ಪ ಅನುದಾನದೊಳಗೆ ಅವರು ಕೂಡ ಅದು ನಿರ್ವಹಣೆ ಮಾಡೋಕ್ಕೆ ಬರ್ತಾ ಇಲ್ಲ ಸರ್. ಸೊ ಅದಕ್ಕೆ ಅವ್ರನ್ನ ಎನ್ಹ್ಯಾನ್ಸ್ ಮಾಡೋದಕ್ಕೂ ಪರ್ಮಿಷನ್ಗೆ ಕೂಡ ಕೇಳಿದ್ದೀವಿ ಸರ್. ಸೊ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಮಗೆ ಯಾವ ಥರ ಡೈರೆಕ್ಷನ್ಸ್ ಬರುತ್ತೆ ಆ ಪ್ರಕಾರ ನೋಡ್ಕೊಂತೀವಿ ಸರ್. ಈಗ ಸಿಟಿಗಳಲ್ಲಿ ಏನಿರ್ತಾವೆ ಇದಕ್ಕಂತಲೇ ಕಾಂಟ್ರಾಕ್ಟ್ ಕೊಡ್ತಾರೆ. ತಾವು BBMP ಕೇಳಿರ್ಬೋದು, ಸಾವಿರಾರು ಕೋಟಿ ಕಾಂಟ್ರಾಕ್ಟ್ ತೊಗೊಂಡೋಗಿ ಇದನ್ನು ಪ್ರಾಪರಾಗಿ ತಾವು ಹೇಳಿದಂಗೆ ಡಿಸ್ಪೋಸ್ ಮಾಡಿ, ಸೆಗ್ರಿಗೇಷನ್ ಮಾಡಿ, ವೆಟ್ ಮತ್ತು ಡ್ರೈ ಅಂತೇಳಿ ಬೇರೆ ಬೇರೆಪಡಿಸಿ ಮತ್ತು ಅದನ್ನು ಮುಂದಿನ ಪ್ರೋಸೆಸ್ಸಿಗೆಲ್ಲ ತೊಗೊಂಡೋಗ್ತಾರೆ. ಸೊ ಅವ್ರು ಹೇಳೋದಷ್ಟೇ, ಅಷ್ಟು ಅನುದಾನ ನಮಗೆ ಇವತ್ತು ಸಿಗ್ತಾ ಇಲ್ಲ, ಅದನ್ನು ನಾವು ಒಳ್ಳೆ ರೀತಿಯಿಂದ ಅದನ್ನು ಸೆಗ್ರಿಗೇಷನ್ ಮಾಡೋಕ್ಕೆ ಅಂತೇಳಿ ಅವರು. ಸರ್, ಈಗ ಪುರಸಭೆ ಏನಿದೆ ಅಲ್ಲ, ಹಡಗಲಿ ಟೌನ್ ಮುನ್ಸಿಪಾಲಿಟಿ ಏನಿದೆ ಸರ್, ಆ ಘಟಕಕ್ಕೆ ಒಂದ್ಸಲ ನೀವು ಭೇಟಿ ಕೊಡ್ರಿ. ಅವ್ರಿಗೆ ಲಾಭದಾಯ ಅದನ್ನ ಲಾಭ ಗಳಿಸಕತ್ತಾರೆ, ಅದರಿಂದ ಅವರು ಗೊಬ್ಬರ ಮಾಡ್ತಾ ಇದ್ದಾರೆ. ನೀವು ಇಲ್ಲೇ ಮಕ್ಕಳಲ್ಲೇ ಇದೆ. ಒಳ್ಳೆ ಸಜೆಷನ್. ನಾನು ಖಂಡಿತವಾಗಿ ಇದನ್ನು ಭಾಳ ಪಾಸಿಟಿವ್ ಆಗಿ ತಗೊಳ್ತೀನಿ. ಮುಂದಿನ ದಿನಗಳಲ್ಲಿ ಇದೇ ಪ್ರತ್ಯೇಕವಾಗಿ ನಾನು ಅಧಿಕಾರಿಗಳ ಚರ್ಚೆ ಮಾಡಿ, ನಾವೇ ಪ್ರತ್ಯೇಕವಾಗಿ ವಿಸಿಟ್ ಮಾಡಿ ಮುನ್ಸಿಪಾಲಿಟಿ ಹೇಗೆ ಮಾಡ್ತಿದ್ದಾರೆ ಆ ಥರ ಮಾಡ್ಬೋದು. ಇವರದು ಬರೀ ಆರ್ಕೆ ಉತ್ತರಗಳು. ಇವರು ಒಂದು ವೆಹಿಕಲ್ ಕೊಟ್ರೆ ಗ್ರಾಮ ಪಂಚಾಯತಿಗೆ, ಕಸ ವಿಲೇವಾರಿಗೆ ವೆಹಿಕಲ್ ಕೊಟ್ಟಾರ. ಎದಕ್ಕೆ ಕೊಟ್ಟರು? ಅದನ್ನು ಕಸ ತುಂಬಿ ಹೋಗಿ ಹೋಗಿ ಹಾಕಂತ.
ಅದು ಇನ್ನ ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ರಾಜ್ಯದಾಗ ಅಂತಂದ್ರೆ ರಾಜ್ಯದ ಸುದ್ದಿ ನಮ್ಗೆ ಹೇಳಕತ್ತೀರಿ. ಇಲ್ಲಿ ಅಡಲಿ ಟೌನ್ ಮುನ್ಸಿಪಾಲಿಟಿ ವಿಸಿಟ್ ಮಾಡಿರಿ ನೀವು. ಈಗ ನಮಗೆ ಅಲ್ಲಿ ಅಲ್ಲ ರಾಜ್ಯದಾಗ ನಾವೇನ್ ಮಾಡೋದು? ಅಲ್ಲಲ್ಲ, ಈಗ ನೋಡ್ರಲ್ಲಿ ನೀವು ರಾಜ್ಯದಾಗ ಇಲ್ಲ ಅಂದ್ರೆ ನೀವು ಮಾಡ್ಬೇಡಿ. ಅಲ್ಲ ಮುನ್ಸಿಪಾಲಿಟಿ ಹೇಳ್ತೀರಲ್ಲ, ಅಲ್ಲಿ ಕಾಂಟ್ರಾಕ್ಟ್ ಪ್ರೈವೇಟ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ನಮಗೆ ಮಹಿಳೆಯರಿಂದ ಸ್ತ್ರೀ ಶಕ್ತಿ ಸಂಘದಿಂದ ನಡೆಸಬೇಕಂತೇಳಿ ಕಂಡೀಷನ್ ವಿಧಿಸಿದ್ದಾರೆ ಸರ್. ಕಲೆಕ್ಷನ್ಸ್ ಏನಿದಾವೆ ಅದು ಪ್ರಾಪರ್ ಆಗಿ ನಡೀತಾ ಇದೆ. ಅಲ್ಲೊಂದು ಮತ್ತೆ ಸರ್ ಅಂತಾರೆ ಈಗ ಅನುದಾನದ ಕೊರತೆ ಐತೆ ಅಂತಾರಲ್ಲ ನಾನು ಅವ್ರಿಗೆ ಹೇಳೋದು ಅರ್ಥ, ಅಲ್ಲಿ ಹೋಗಿ ಸ್ಯಾಗ್ರಿಗೇಷನ್ ಮಾಡಿ ಮುಂದೆ ಪ್ರೋಸೆಸ್ ಮಾಡಕ್ಕೆ ಯಾರು ಮುಂದೆ ಬರ್ತಾರೆ? ಮತ್ತೆ ತಾಲೂಕು ಮಟ್ಟದಲ್ಲಿ ಸಂಜೀವಿನಿ ಮಹಿಳಾ ಸಂಘಗಳ ಅದೇ ಅವರಿಗೆ ಆ ಸಂಬಳ ಏನು ಕೊಡ್ತಾರೆ? ಎಷ್ಟು ಕೊಡ್ತಾರೆ ಅವರಿಗೆ? 3 ರಿಂದ 5 ಸಾವಿರ. 3 ರಿಂದ 5 ಸಾವಿರ. ಹಂಗಲ್ಲ ಸರ್, ಒಂದು ಕ್ಲಾರಿಫಿಕೇಶನ್. ಇವ್ರು ಏನು ಕಸ ಸಂಗ್ರಹ ಮಾಡ್ತಾರಲ್ಲ, ಕಸ ಸಂಗ್ರಹ ಮಾಡಿದಂತ ಕಸಕ್ಕೆ ಒಂದು ಮನೆಯಿಂದ ಇಷ್ಟು ಅಂತಂದೇಳಿ ದುಡ್ಡು ವಸೂಲು ಮಾಡ್ಬೇಕಂತ ಹೇಳಿದೆ. ಈವರೆಗೂ ಇವರು ತಮ್ಮ ವಾಹನಗಳಿಗೆ ವರ್ಗ ಬಂದ್ರ ಹಣನ ಬಳಕೆ ಮಾಡ್ತಾರೆ ವಿನಃ ಇವರೆಲ್ಲೂ ಕೂಡ ₹1 ಕಲೆಕ್ಷನ್ ಮಾಡಿಲ್ಲ. ಅದೇ ನಾನು ಅದೇ ತಮಗೆ ಹೇಳಿದೆ, ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಅಧಿಕಾರಿ ಮತ್ತೆ ಶಾಸಕರಿಗೆ ಮತ್ತೆ ನಮ್ಮ ಪ್ರತಿನಿಧಿಗಳಿದ್ರೆ ಆಗಲ್ಲ. ನಮ್ಮ ಹಳ್ಳಿ ಜನತೆ ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ಈಗ ಅವರು ನಾನು ಕೂಡ ಹೋಗ್ತೀನಿ, ನನಗೆ ಹೋಗಿ ಕೇಳಿದ್ರೆ ಅದ್ರ ಜೊತೆಗೆ ಮಹಿಳೆಯರ ಭಾಗವಹಿಸುವಿಕೆ ಮತ್ತು ಎಷ್ಟು ಜನ ಕೂಲಿಕರು ಭಾಗವಹಿಸಿದ್ದಾರೆ ಅನ್ನೋ ಈ ಒಂದು 5 ಪ್ಯಾರಾಮೀಟರ್ಸ್ ಮೇಲೆ ನಮಗೆ ಒಂದು ಈ ಅವಾರ್ಡ್ ಲಭ್ಯವಾಗಿದೆ. ಸೊ ನಾವು ಕಳೆದ ಸಾಲಿನೊಳಗೆ ಮಾರ್ಚ್ವರೆಗೆ 19 ಲಕ್ಷ ಮಾನವ ದಿನಗಳನ್ನು ನಾವು ಪೂರ್ಣಗೊಳಿಸಿದ್ವಿ. ಅದೇ ಥರ ಲಾಸ್ಟ್ ಇಯರ್ ನಾವು ಕೈಗೆತ್ತಿಕೊಂಡಂಥ ಕಾಮಗಾರಿಗಳು 4220 ಕಾಮಗಾರಿಗಳು ಕೈಗೆತ್ತಿಕೊಂಡಿದ್ವಿ. ಅದರೊಳಗೆ ನಾವು ಮಾರ್ಚ್ ಅಂತ್ಯದವರೆಗೆ 2100 ಕಾಮಗಾರಿ ಮಾತ್ರ ಮಾಡೋಕ್ಕಾಗಿತ್ತು. ಮತ್ತು 24-25ರಲ್ಲಿ ಅವನ್ನ ಮುಂದುವರೆದ ಕಾಮಗಾರಿಗಳನ್ನು ಕೈಗೊಂಡು ಮಾರ್ಚ್ನಲ್ಲಿ 2110 ಆಗಿತ್ತು. ಸೊ ಅದನ್ನು ನಾವು ಈ ಜನವರಿವರೆಗೆ 3512 ಕಾಮಗಾರಿಗಳನ್ನು ಕಂಪ್ಲೀಟ್ ಮಾಡಿ 73% ವರ್ಕ್ ತೆಗೆದುಕೊಂಡಂತಲ್ಲಿ ಕಂಪ್ಲೀಷನ್ ಮಾಡಿದ್ವಿ ಸರ್. ಸೊ ಇದು ಒನ್ ಆಫ್ ದ ನಮಗೆ ಮೇಜರ್ ಪ್ಯಾರಾಮೀಟರ್ ಆಗಿ ನಮಗೆ ವೈಟೇಜ್ ಮಾರ್ಕ್ಸ್ ಜಾಸ್ತಿ ಸಿಗೋಕ್ಕೆ ಅನುಕೂಲ ಆಯಿತು ಸರ್. ಅದ್ರ ಜೊತೆಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಒಳಗೆ ನಮಗೆ 2023-24 ಸಾಲಿಗೆ 377 ಪ್ಯಾರಾಗಳು ನಮಗೆ ಅಬ್ಜೆಕ್ಷನ್ಸ್ ಇದ್ದವು ಸರ್. ಖಂಡಿಕೆಗಳು ಅಂದರೆ ಇವು GST ಕಟ್ಟಿಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ, ಈ ಥರ ಈ ವಿಷಯಗಳಾಗಿ 377 ಪ್ಯಾರಾಗಳಿಂದ ಸುಮಾರು 54 ಲಕ್ಷ ನಮಗೆ ವಾಪಸ್ ಸರ್ಕಾರಕ್ಕೆ ರಿಕವರಿಗೆ ಇತ್ತು ಸರ್. ಸೊ ಅದರೊಳಗೆ ನಾವು ಜನವರಿ 10ನೇ ತಾರೀಕುವರೆಗೆ 185 ಪ್ಯಾರಾಗಳನ್ನು ಅದರಲ್ಲಿ ಕ್ಲಿಯರ್ ಮಾಡಿ ಸುಮಾರು 15 ಲಕ್ಷ ನಾವು ಅಮೌಂಟನ್ನು ವಾಪಸ್ ಕಟ್ಟಿಸಿದ್ವಿ ಸರ್. ಸೊ ಇನ್ನೂ 192 ಪ್ಯಾರಾಸ್ 15 ಲಕ್ಷ 15 ಸಾವಿರ. ಸೊ ನಮ್ಗೆ ಇನ್ನೂ 192 ಪ್ಯಾರಾಸು ಬಾಕಿ ಉಳಿದಿದ್ದಾವೆ. ಸೊ ಇದರಲ್ಲಿ ಕೂಡ ರಾಜ್ಯದಲ್ಲಿ ನಮ್ಮದು ಸರಾಸರಿ ಚೆನ್ನಾಗಿ ಉತ್ತಮವಾಗಿ ಇತ್ತು ಸರ್ ರಿಕವರಿ ಪ್ಯಾರಾಸ್ ಕೂಡ. ಇದ್ರ ಜೊತೆಗೆ ಮಹಿಳೆಯರ ಭಾಗವಹಿಸುವಿಕೆ ನಮ್ಮದು 53% ನಮ್ಮ ತಾಲೂಕಿನಲ್ಲಿ ಮಹಿಳೆಯರು ಭಾಗವಹಿಸಿದ್ದಾರೆ. ಆಮೇಲೆ ಜಾಬ್ ಕಾರ್ಡ್ಗೆ ಸಂಬಂಧಪಟ್ಟಂತೆ 33,000 ಜಾಬ್ ಕಾರ್ಡ್ ಒಳಗೆ 25,000 ಜಾಬ್ ಕಾರ್ಡ್ಗೆ ನಾವು ಲಾಸ್ಟ್ ಇಯರ್ ಕೆಲಸ ಕೊಟ್ಟಿದ್ದೀವಿ. ಮತ್ತು ಈ ವರ್ಷಕ್ಕೆ 2025 ಸರ್ ಇಲ್ಲಿವರೆಗೆ ಆಲ್ರೆಡಿ 27,000 ಜಾಬ್ ಕಾರ್ಡ್ಗಳಿಗೆ ನಾವು ಕೆಲಸ ಕೊಟ್ಟಿದ್ದೀವಿ ಸರ್. ಕೆಲಸ ನಿರುದ್ಯೋಗ ಅಕುಶಲ ಕೂಲಿ ಕಾರ್ಮಿಕರಿಗೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಗಳಿಂದ ಹಾಗೂ ನಮಗೆ ನಿರಂತರವಾಗಿ ಮಟೀರಿಯಲ್ ಓರಿಯೆಂಟೆಡ್ ಕೆಲಸ ಮಾಡೋದಕ್ಕೆ ಮಾನ್ಯ ಶಾಸಕರು ತುಂಬ ಒತ್ತಡ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಅಸೆಟ್ ಕ್ರಿಯೇಟ್ ಆಗಲಿ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಅದ್ರ ಜೊತೆಗೆ ಅಡಿಷ್ನಲ್ ಆ್ಯಕ್ಷನ್ ಪ್ಲಾನ್ಗಳನ್ನು ಕೂಡ ನಮಗೆ ಈ ಹಿಂದಿನ ಸಾಲ ಅಪ್ರೂವ್ ಮಾಡಿಸ್ಕೊಟ್ಟಿದ್ರು. ಸೊ ಇವೆಲ್ಲದರ ಪರಿಣಾಮವಾಗಿ ನಾವು ನರೇಗಾ ಒಳಗೆ ಹೆಚ್ಚು ಅನುದಾನ ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಆಯಿತು. ಸೊ ಈ ನಿಟ್ಟಿನೊಳಗೆ ನಾವು ರಾಜ್ಯದಲ್ಲಿ ಆಯ್ಕೆಯಾದಂಥ ಪ್ರತಿ ಝೋನ್ಗೆ 2ರಂತೆ ಆಯ್ಕೆಯಾದಂಥ 8 ತಾಲೂಕುಗಳಲ್ಲಿ ನಮ್ಮ ಹೂವಿನ ಹಡಗಲಿ ತಾಲೂಕು ಒಂದು ಅತ್ಯುತ್ತಮ ತಾಲೂಕು ಪಂಚಾಯಿತಿ ನರೇಗಾ ಇಂಪ್ಲಿಮೆಂಟೇಷನಲ್ಲಿ ಅಂತ ಅವಾರ್ಡ್ ತೆಗೆದುಕೊಳ್ಳೋಕ್ಕೆ ಹೆಲ್ಪ್ ಆಯಿತು.